ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಮನೆ ಫ್ರೆಂಡ್ಸ್ ಹೇಳ್ತೀನಿ ವ್ಲಾಗ್ನ. ಇವಾಗ ಟೈಮ್ ಬಂದು 6 ಗಂಟೆ ಆಗಿತ್ತು. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ಇವಾಗ ಚಾಟ್ ಇಟ್ಟಿನಿ, ಅದರ ಬಿಸ್ಕಿಟ್ ಕೊಟ್ಟಿನಿ. ಬಿಸ್ಕಿಟ್ ತಿನ್ನಕತ್ತಾನವ. ಸೊ ಸಣ್ಣ ಸಣ್ಣ ಬರುತ್ತಲ್ಲ ಫ್ರೆಂಡ್ಸ್ ಬಿಸ್ಕಿಟ್, ಆ ಬಿಸ್ಕಿಟ್ನ ಕೊಟ್ಟಿನಿ, ತೋರಿಸ್ತೀನಿ ನಿಮ್ಮೊಂದಿಗೆ. ಸೊ ಬನ್ನಿ ಇವಾಗ ಚಹಾ ಮಾಡಿ ಚಹಾ ಕುಡೀನಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಕೊಡೋದು ನೋಡಿ. ಇಲ್ಲಿ ಬಿಸಿಲು ಅಷ್ಟು ಡೈರೆಕ್ಟ್ ನನ್ನ ಮಕ್ಕದ ಮೇಲೆ ಬೀಳ್ತೈತಿ. ಎಲ್ಲಿ ನಿಂತ್ರೂ ಫುಲ್ ಸ್ಪೇಸ್ ಖುಲ್ಲ ಐತಿ. ಅದಕ್ಕೋಸ್ಕರನೇ ಅಂತ ನಾನು ಈ ಥರ ಎಲ್ಲ ಸೀರೆನ ಕಟ್ಟೀನಿ. ಜಾಸ್ತಿ ಬಿಸಿಲು ಬರ್ತೈತಿ ಅಂದರೆ ಮುಂಜಾನೆ ನನ್ನ ಮಕ್ಕಳು ಮಲ್ಕೊಂಡಿದ್ದು ಅಂದ್ರೆ ಫುಲ್ ಮುಖದ ಮೇಲೆ ಬಿಸಿಲು ಬರುತ್ತೆ. ಸ್ವಲ್ಪ ಈ ಕಡೆ ಬೆಟ್ರ್ ಅನಿಸುತ್ತೆ ಅಂತ ಅನ್ಕೋತೀನಿ. ಬನ್ನಿ ಇವಾಗ ಚಹಾ ಮಾಡತ್ತೀನಿ. ಇನ್ನೂ ಭಾಂಡೆ ಅದಾವ, ಭಾಂಡೆ ತೊಳ್ಕೊಬೇಕು ನೋಡಿ. ಇಲ್ಲಿ ಚಹಾ ಇಟ್ಟಿನಿ, ಚಹಾ ಆಗತೈತಿ. ಸೊ ಥರವನ್ನು ಆಟ ಆಡತ್ತಾನ. ಹಾಂ ತೊಗೊಂಬಂದೆ. ನನ್ನ ಮಗನಿಗೆ ನೀರು ಬೇಕಂತ ಅವ್ನು ಕೂತಲ್ಲೇ ನೀರು ಒಯ್ದು ಕೊಡ್ಬೇಕು ನಾನು. ಏನಪ್ಪು? ಹಾಂ ತೊಗೊಂಬರ್ತೀನಪ್ಪ. ನೀವು ಬಾ, ಗೌರ್ಮೆಂಟ್ ನೌಕರಿ ಮಾಡತ್ತೇನು ನೀನು? ಚಹಾ ಆಗೈತಿ. ನಮ್ಮ ಮನೆಯವ್ರೈತೆ ಸಂಡೇ ಎಲ್ಲ ಹೊರಗೆ ಹೋಗ್ಯಾರ. ಅಂದರೆ ಇಷ್ಟೊತ್ತನ ಕೆಲಸ ಮಾಡಕ್ಕೆ ಬಂದರೆ ಬೇರೆ ಟೈಮ್ ಬಂದಾರ ಅಂತಂದ್ರೆ ಬರ್ರಿ. ಸೊ ಫ್ರೆಂಡ್ಸ್ ಇವಾಗ ಸಂಜೆ ಆಗೈತ್ಲ, ಒಂದು ಸಂಜೆ ಆದ ಬಳಿಕ ಒಂದು ಕಪ್ ಚಹಾ ಅಂತೂ ಬೇಕೇ ಬೇಕು. ಹಾಗಾಗಿ ಚಹಾನ ಮಾಡಿಕೊಂಡು ಇವಾಗ ನಾನು ಅಷ್ಟು ಬಿಸ್ಕೆಟ್ ತೊಗೊಂಬಂದಿದ್ರು ನಮ್ಮ ಮನೆಯವರು. ಬಿಸ್ಕೆಟ್ಗೆ ಏನೋ ಥರ ಗೊತ್ತಿಲ್ಲ, ನಮ್ಮ ಸೈಡೆಲ್ಲ ಸಣ್ಣ ಮಕ್ಕಳಿಗೆ ಕೊಡ್ತಾರೆ ಸುಮ್ಮ ಯಾವಾಗಾರ ಒಮ್ಮೆ. ಇದು ಕೊಡೋಕೆ ಹೋಗ್ಬಾರ್ದು ಸಣ್ಣ ಮಕ್ಕಳಿಗೆ, ಯಾಕಂತಂದ್ರೆ ಮೈದಾ ಇರುತ್ತೆ. ಮೈದಾ ಮಕ್ಕಳಿಗೆ ಒಳ್ಳೆಯದಲ್ಲ, ದೊಡ್ಡವ್ರಿಗೂ ಒಳ್ಳೆಯದಲ್ಲ, ಸಣ್ಣವ್ರಿಗೂ ಒಳ್ಳೆಯದಲ್ಲ. ಮೈದಾ ಯಾರಾದರೂ ಬಳಸೋರಿದ್ರೆ ಮೈದಾನ ಮಕ್ಕಳಿಗೆ ಜಾಸ್ತಿ ಕೊಡೋಕೆ ಹೋಗ್ಬೇಡ್ರಿ. ಅದರಲ್ಲಿಂತ್ರನೇ ಅವರು ಅದಕ್ಕೆ ಅಡಿಕ್ಟಾಗಿ ಊಟ ಮಾಡೋಂಗಿಲ್ಲ. ಸೊ ಹಾಗಾಗಿ ಬಿಸ್ಕೆಟ್ನ ಕೊಡಿ, ಪೂರ್ತಿ ಬಿಡ ಅಂತೇನಿಲ್ಲ, ಯಾವಾಗಾದರೂ ಒಮ್ಮೆ ಕೊಡಿ. ಸೊ ಪ್ರತಿನಿತ್ಯನೂ ಕೊಡೋದ್ರಿಂದ ಅದು ನಮ್ಮ ದೇಹಕ್ಕೆ ಹಾನಿಕಾರ. ಸೊ ಹಾಗಾಗಿ ಮೈದಾ ಭಾಳ ಅಂದ್ರೆ ಭಾಳ ಡೇಂಜರ್. ಸೊ ನೋಡಿ ಯೂಸ್ ಮಾಡಿ. ಸೊ ಇವಾಗ ಚಹಾ ಕುಡಿದು ನಾನು ಸ್ವಲ್ಪ ಇದನ್ನು ತೊಗೊಂಬಂದಿದ್ರೆ ಅವೆಲ್ಲ ತೆಗೆದಿಡ್ಬೇಕಂತ ಅಂದ್ಕೊಂಡಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಮ್ಮ ಮನೆಯವರು ಬರುವಾಗ ಸ್ವಲ್ಪ ಬಿಸ್ಕೆಟ್ ತೊಗೊಂಬಂದಿದ್ರು. ಅಂದ್ರೆ ಹಿಂಗೇನಾದರೂ ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ಅಮೌಂಟ್ ಕೊಟ್ಟಿರ್ತಾರಲ್ಲ ಫ್ರೆಂಡ್ಸ್, ಅದನ್ನು ಅವರು ತಿನ್ನಕ್ಕಂತ ತೊಗೊಂಬರ್ತಾರೆ. ಅಂದ್ರೆ ಮಾಡ್ತಾರೆ, ವಾರದೊಳಗೆ ಒಂದಿಷ್ಟು ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ, ಮಕ್ಕಳಿಗಂತ ತಿನ್ನಕ್ಕಂತ ಮಕ್ಕಳ ಖರ್ಚನ್ನ ಅಲ್ಲಿ ತೆಗೆದು ಬಿಡ್ತಾರೆ. ಸೊ ಹಾಗಾಗಿ ಇವಾಗ ಬಿಸ್ಕೆಟ್ ಮತ್ತು 1 kg ಆ್ಯಪಲ್ನ ತೊಗೊಂಬಂದಿದ್ರು. ಸೊ ನಾನು ತೆಗೆದಿಡಬೇಕಂತ ಅಂದ್ಕೊಂಡಿದ್ದೀನಿ ಆ್ಯಪಲ್ ಮತ್ತು ಬಿಸ್ಕೆಟ್ನ ತೊಗೊಂಬಂದಿದ್ರಲ್ಲ. ಸೊ ಇವಾಗ ನಮ್ಮ ಆರು ಹೊರಗದಾನ, ಹೊರಗಿರೋದ್ರೊಳಗೆ ತೆಗೆದಿಡಬೇಕು ನಾನು. ಮತ್ತು ಒಳಗೆ ಬಂದ ಅಂದ್ರೆ ಫ್ರೆಂಡ್ಸ್ ಅವನು ನೋಡಬಾರ್ದವ, ನೋಡ್ದ ಅಂದ್ರೆ ಆಗುತ್ತಾನ ಅದನ್ನೇ ತಿಂತಾನೆ, ಫುಲ್ ಊಟನೇ ಮಾಡೋಂಗಿಲ್ಲ. ಸೊ ಹಾಗಾಗಿ ಅವ ಬೇಕಾದಾಗ ಬೆಳಗ್ಗೆ ಒಂದು ಟೈಮ್ ಹಣ್ಣು ಕೊಡ್ತೀನಿ, ಅವಾಗ ಇಷ್ಟು ಕೊಟ್ಟು ಅದು ಅಂದ್ರೆ ಸುಮ್ಮಿರ್ತಾನೆ. ಅವ ನೋಡ್ದ ಅಂದ್ರೆ ಅವ ಆಗುತ್ತಾನ ಬಿಡೋದಿಲ್ಲ. ಹಾಗಾಗಿ ಇವಾಗ ಎಲ್ಲರೂ ತೆಗೆದಿಡ್ಬೇಕಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ತೊಗೊಂಬಂದಿದ್ರು, ಸಣ್ಣ ತೊಗೊಂಬಂದ್ರೆ ಒಂದೊಂದು ಕೊಟ್ಟರೆ ನಡಿತೈತೆ. ಒಂದು ಪೂರ್ತಿ ಬೇಡ್ತಾನೆ, ಕಟ್ ಮಾಡಿ ಕೊಟ್ಟರೆ ತೊಗೊಳಂಗಿಲ್ಲ ಅವ. ಹಾಗಾಗಿ ಕಟ್ ಮಾಡಿ ಕೊಟ್ರು ಅದ್ರೊಳಗೆ ಎಷ್ಟು ಪೀಸ್ ಇರ್ತಾವೆ ಅವನಿಗೆ ಕೊಡಬೇಕು. ಅವ್ರ ತಮ್ಮಗೆ ಕೊಟ್ಟೆ ಅಂದ್ರೆ ಮತ್ತೆ ಜಗಳ ಆಡ್ತಾರೆ. ಹಾಗಾಗಿ ಇವಾಗ ತೆಗೆದಿಡ್ತೀನಿ ನಾನು. ಒಂದೊಂದು ಕೊಡ್ತೈತಿ ಕಟ್ ಮಾಡಿ, ಅವನಿಗಿಷ್ಟು ಇವನಿಗಿಷ್ಟು. ಏನು ಭಾಳ ತಿನ್ನಂಗಿಲ್ಲ, ಒಂದು ಪೀಸ್ ಕೊಟ್ಟೆವಂದ್ರೆ ಒಂದು ಅರ್ಧ ತಾಸು ಅದನ್ನ ತಿಂತಾನೆ, ಸಣ್ಣ ಅಥರ್ವ. ಸೊ ಅವ ನನ್ನ ಮಗ ಹಣ್ಣು ಮೇಲೆ ಭಾಳ ಅಂದ್ರೆ ಭಾಳ ಇಷ್ಟ ಅವನಿಗೆ ಹಣ್ಣು. ಅದು ರೂಢಿ ಹಾಕಿಬಿಟ್ಟೇವಲ್ಲ ಫ್ರೆಂಡ್ಸ್ ನಾವು ಹಣ್ಣಿಂದ, ಹಾಗಾಗಿ ಹಣ್ಣನ್ನು ಭಾಳ ಇಷ್ಟಪಡ್ತಾನವ. ಸೊ ಇವಾಗ ಅವೆಲ್ಲ ತೆಗೆದು ಇಡ್ತೀನಿ ನಾನು. ನನ್ನ ಮಕ್ಕಳಿಗೆ ಹೊರಗಿನ ಫುಡ್ಕಿನ್ನ ಅವ್ರ ಮನೆಯಿಂದನೇ ರೂಢಿ ಇಡ್ತೀನಿ. ಟೇಷ್ನರಿಗೆ ಹೋಗ್ಬೇಕು, ಟೇಷ್ನರಿಗೆ ಹೋಗಿ ಸಿಗ್ತೇವೆ, ಹೋಗ್ತೀವಿ. ಈಗ ನಾವು ಗಾಡಿ ಮೇಲೆ ಕೂತಾನೆ. ಸೊ ನಮ್ಮ ಮನೆ ಸೈಡೆಲ್ಲ ವ್ಯೂ ಈ ಥರ ಐತಿ. ಬ್ಯಾಗ್ ನಿಂತಿರ್ತಾರೆ ನೋಡಿ ಫ್ರೆಂಡ್ಸ್, ಎಷ್ಟೆಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಅದಾವೆ ಅಂದ್ರೆ ನಮ್ಮ ಮನೆ ಮುಂದೆ. ಇಷ್ಟೆಲ್ಲ ಹೈ ಲೆವೆಲ್ದ ಏರಿಯಾ ಐತಿ ಇದೆಲ್ಲ. ಎಷ್ಟು ಮಜಲಿ ಅದಾವು. ಸೊ ಏನು ಮಾಡೋದು, ಮತ್ತು ಅದೃಷ್ಟ ನಾವು ಬಾಡಿಗೆ ಮನೆಯಾಗ ಇರೋಕ್ಕಾಗಲ್ಲ. ಸೊ ಅರ್ಥ ಮಾಡ್ಕೊಳ್ಳೋರು ಇತ್ತಂದ್ರೆ ಇರ್ಬೋದಾಗಿತ್ತು, ಏನು ಮಾಡೋದು. ಎಲ್ಲನೂ
ಪಡ್ಕೊಂಬರ್ಬೇಕು. ಇರಲಿ. ಸೊ ಇವಾಗ ನೋಡ್ತಾ ಇರ್ಬೋದು ನೀವು, ಅಲ್ಲಿ ಚಪಾತಿ ಮಾಡೀನಿ, ರೈಸ್ ಮಧ್ಯಾಹ್ನ ಮಾಡಿದ್ವಿ ನಮ್ಮ ಮನೆಯವರು. ಮತ್ತು ಸಂಡೇ ಇತ್ತಂದ್ರೆ ನಾನ್ ವೆಜ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಸೊ ಹಾಗಾಗಿ ಮಟನ್ ತೊಗೊಂಬಂದಿದ್ರು, ಅದನ್ನು ಅವರೇ ಮಾಡಿದ್ರು, ನಾನು ಮಾಡಿದ್ದಿಲ್ಲ. ಸೊ ನಾನು ಅದನ್ನೇ ಏನಾಗತ್ತಿದೆ ಇಲ್ಲಿ ತೋರಿಸ್ತಾಕತ್ತೀನಿ. ಎಷ್ಟೊಂದು ಎಣ್ಣೆ ಹೆಕ್ಕಿ ಅಂತ ಅಂಕೇರಿ ನಾ ಅದನ್ನೇ ಸ್ವಲ್ಪ ಬಾಯಿ ಮಾಡಿದೆ. ನೋಡ್ತಾ ಇರ್ಬೋದು ನೀವು ಅಲ್ಲಿ ಎಷ್ಟು ಎಣ್ಣೆ ಐತೆ ಅಂದ್ರೆ ಸಿಕ್ಕಾಪಟ್ಟೆ ಎಣ್ಣೆ ಹಾಕ್ಯಾರ. ಫುಲ್ ಅದೆಲ್ಲ ಎಣ್ಣೆ ಕಾಣಿಸ್ತಿರ್ಬೋದು ಚಾಕ್ಲೇಟ್ ಕಲರ್, ಅದಷ್ಟು ಎಣ್ಣೆನೇ ಐತಿ. ಎಣ್ಣೆ ಹಾಕಿದ್ರೆ ಯಾವ್ದು ಅಡುಗೆ ಆದರೂ ಟೇಸ್ಟ್ ಬರಲಾರ್ದು ಏನು ಮಾಡಿದ್ದೇಳ. ಆದ್ರೆ ದಯವಿಟ್ಟು ಎಲ್ಲರೂ ಎಣ್ಣೆನ ಕಡ್ಮೆನ ಯೂಸ್ ಮಾಡಿ. ನಾನು ಅದನ್ನೇ ಬೈದೆ. ಸೊ ನಾನು ಮಾಡಿದೆ ಅಂದ್ರೆ ಎಣ್ಣೆ ಭಾಳ ಅಂದ್ರೆ ಭಾಳ ಕಡಿಮೆ ಯೂಸ್ ಮಾಡ್ತೀನಿ. ಎಣ್ಣೆ ಮತ್ತು ಉಪ್ಪು, ನನ್ನ ಅಡುಗೆಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಎಣ್ಣೆ ಭಾಳ ಅಂದ್ರೆ ಭಾಳ ಕಡಿಮೆ ಯೂಸ್ ಮಾಡ್ತೀನಿ ನಾನು. ಗೊತ್ತಿಲ್ಲ ನನಗೆ ಯಾವಾಗ್ಲಿಂದ್ರೂ ಎಣ್ಣೆನ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಷ್ಟೇ, ಹಿಂಗೆಲ್ಲ ಕೈಗೆ ಇದು ಹತ್ಕೊಂಡ್ರೆ ನನಗೆ ಇಷ್ಟ ಆಗಂಗಿಲ್ಲ. ಹಾಗಾಗಿ ಎಣ್ಣೆ ಮತ್ತು ಸ್ವಲ್ಪ ಕೊಬ್ಬರಿನ ಹಾಕ್ಯಾರಲ್ಲ, ಹಾಗಾಗಿ ಅದು ಅದೆಷ್ಟು ಎಣ್ಣೆ ಬಿಟ್ಬಿಟ್ಟೈತಿ. ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಆಗಿತ್ತು. ಇರಲಿ, ಇವಾಗ ಎಷ್ಟು ತಿಂತಾರೆ ತಿಂತೆ. ಆಮೇಲೆ ಬೆಳಗ್ಗೆ ನಾನು ಮತ್ತು ಸ್ವಲ್ಪ ಇದಕ್ಕೆ ನೀರು ಹಾಕಿ ಕೇರಿ ಅದನ್ನು ಮ್ಯಾನೇಜ್ ಮಾಡ್ತೀನಿ. ಸೊ ಹಾಗೆ ಮಾತಾಡ್ಕೋತ ಎಣ್ಣೆ ಜಾಸ್ತಿ ಆಗೈತೆ ಅಂತ ಕೇರಿ ಹಿಂಗೆ ವಾದ ವಿವಾದ ಚಾಲು ಆಗಿದ್ದು. ನೋಡಿ ಫುಲ್ ಅದು ಎಣ್ಣೆನೇ ಐತಿ. ಎಷ್ಟು ಸಿಟ್ಟು ಬರತ್ತಿತ್ತು ನನಗೆ. ಒಂದು ಏನಾದರೂ ಮಾಡಿರ್ತಾರ ಅಂತ ನಿಟ್ಟುಸಿರು ಬಿಡ್ಬೇಕಂದ್ರೆ ಇನ್ನೊಂದು ಕೆಲಸ ಜಾಸ್ತಿ ಹಚ್ಚಿರ್ತಾರೆ. ಅಡುಗೆ ಮಾಡ್ತಾರಂದಷ್ಟೇ ಎಲ್ಲನೂ ಅಲ್ಲಿದಲ್ಲೇ ಇಟ್ಬಿಡ್ತಾರೆ. ಗಂಡು ಮಕ್ಳು ಹಂಗೆ ಏನು ಮಾಡೋಕ್ಕಾಗಲ್ಲ. ಅದ್ರ ಬದಲು ನಾವು ಬಡ 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 ಮಾಡ್ಕೊಂಡ್ರೆ ಮುಗಿದು ಹೋಗುತ್ತೆ. ನಾವು ಅವ್ರ ಮೇಲೆ ಇವ್ರ ಮೇಲೆ ಹಾಕೋತ ಕೂಡು ಬದಲು ನಮ್ಮ ಕೆಲಸ ನಾವು ಬಿಡ್ಲಾರ ಕರ್ಮ ಮಾಡ್ಕೊಂಡ್ರೆ ಜಲ್ದಿ ಆಗುತ್ತೆ. ಇವ್ರು ಮಾಡ್ತಾರೇನೋ ಖುಷಿಲಿಂದ ಮಾಡಲಿ ಬಿಡಪ್ಪ ಅಂತ ಬಿಟ್ಟೆವು ಅಂದ್ರೆ ಅವರೆಲ್ಲ ಮನೆ ತುಂಬ ಹರಡಿಟ್ಬಿಟ್ಟಿರ್ತಾರೆ. ಅವೆಲ್ಲ ಏನೇನು ತೊಗೊಂಡಿರ್ತಾರಲ್ಲ ಅದನ್ನೆಲ್ಲ. ಇಷ್ಟೆಲ್ಲ ಎಣ್ಣೆ ಇತ್ತು, ಅದನ್ನ ತೋರ್ಸಾತ್ತಿದ್ದೇನೆ. ಓಕೆ ಫ್ರೆಂಡ್ಸ್, ಮಟನ್ ಸಾಂಬಾರು ಈ ಥರ ಮಾಡಿದರು ನಮ್ಮ ಮನೆಯವರು. ಸೊ ಫೈನಲಿ ಚಪಾತಿ, ಮಟನ್ ಸಾಂಬಾರು, ಈರುಳ್ಳಿನ ಈ ಥರ ಊಟ ಮಾಡಿದ್ವಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದರೆ ಏನು ಮಾಡ್ಬೇಕಂತ ನಿಮಗೆ ಗೊತ್ತೈತಿ. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಇನ್ನೊಂದು ಸ್ವಲ್ಪನೇ ನನ್ನ ಏನಂತಾರೆ ಕನಸು ನನಸಾಗೋ ಟೈಮ್ ಹತ್ತಿರ ಐತಿ. ನಿಮ್ದೆಲ್ಲರೂ ಸಪೋರ್ಟ್ ಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಊಟ ಮಾಡೋಣ ಬರ್ರಿ ಇವಾಗ. ಸೊ ಊಟ ಅದು ಆಯಿತು. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ನನ್ನ ಮಕ್ಕಳು ನನ್ನ ಫೋನಿಗೆ ಏನು ಮಾಡ್ಯಾರ ಗೊತ್ತಿಲ್ಲ, ಮಾತಾಡಿದ ವಾಯ್ಸ್ ಕೇಳಿಸ್ತಾಕತ್ತಿಲ್ಲ. ಓಕೆ ಬಾಯ್ ಫ್ರೆಂಡ್ಸ್.